ಸಾರಿ ಸರ್, ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ನಾನು ವೇದಾಂತ್ ವಸಿಷ್ಠ ಅವ್ರ ವೈಫು ಅಮೂಲ್ಯ ಮಾತಾಡ್ತಿರೋದು. ನಮಸ್ತೆ, ಹೇಳಿ ಮೇಡಮ್, ನಮ್ಮಿಂದ ಏನಾಗಬೇಕಾಗಿತ್ತು? ಏನಿಲ್ಲ ಸರ್, ನಮ್ಮ ಮನೆಗೆ ನೈಟ್ ಸೆಕ್ಯೂರಿಟಿ ಡ್ಯೂಟಿಗೆ ಅಂತ ಒಬ್ಬರನ್ನ ಕಳಿಸಿದ್ದೀರಲ್ವಾ, ಅವ್ರ ಹೆಸರು ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಬಗ್ಗೆ ಕ್ಲಾರಿಟಿ ಬೇಕಿತ್ತು. ಯಾಕೆ ಮೇಡಮ್, ಅವರಿಂದ ಏನಾದ್ರು ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆದರೆ ಹೇಳಿ, ಈಗಲೇ ಅವ್ರನ್ನ ಚೇಂಜ್ ಮಾಡ್ತೀನಿ. ಅಯ್ಯೋ ಚೇಚೆ, ಆ ಥರ ಎಲ್ಲ ಏನೂ ಇಲ್ಲ. ನೀವು ಅವ್ರ ಬ್ಯಾಕ್ಗ್ರೌಂಡ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ಬೋದಾ ಅಂತ ಕೇಳಿದೆ ಅಷ್ಟೇ. ನನ್ನ ಮೊಬೈಲಲ್ಲಿ ಒಂದು ಕಾಪಿ ಇದೆ, ತೆಗೆದು ಹೇಳ್ತೀನಿ. ಹಾಂ ಸರಿ ಸರ್, ನೋ ಪ್ರಾಬ್ಲಮ್. ಹಲೋ ಮೇಡಮ್, ನಿಮ್ಮ ಮನೆಯಲ್ಲಿ ಡ್ಯೂಟಿ ಮಾಡ್ತಾರೆ ವ್ಯಕ್ತಿ ಹೆಸರು ಮಂಜುನಾಥ್ ಅಂತ. ಸರ್, ಅವ್ರ ಮನೆ ಅಡ್ರೆಸ್ಸು ಮತ್ತು ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆಯಾ? ಮೇಡಮ್, ಅವರ ವೈಫ್ ಹೆಸರು ಪರಿಮಳ ಅಂತ. ಅವ್ರ ಮನೆ ಅಡ್ರೆಸ್ಸು ಅಕಸ್ಮಾತ್ ಅವ್ರ ಮನೆ ಅಡ್ರೆಸ್ ಬೇಕು ಅಂದರೆ ಆಧಾರ್ ಕಾರ್ಡ್ ಅವ್ರ ಮನೆ ಅಡ್ರೆಸ್ಸು ನಿಮಗೆ ವಾಟ್ಸಪ್ ಮಾಡಿರ್ತೀನಿ ಮೇಡಮ್. ಸರ್, ಇಫ್ ಯು ಡೋಂಟ್ ಮೈಂಡ್, ನಮ್ಮ ಮನೆ ಸೆಕ್ಯೂರಿಟಿ ಕೆಲಸಕ್ಕೆ ಅವ್ರನ್ನ ಯಾಕೆ ಹಾಕಿದ್ದೀರಾ? ಅವ್ರನ್ನ ನಿಮ್ಮ ಮನೆ ಡ್ಯೂಟಿಗೆ ಆಗೋದಕ್ಕೂ ಮೊದಲೇ ಇನ್ನೊಂದು ಮನೆ ಡ್ಯೂಟಿಗೆ ಹಾಕಿದ್ದೆ ಮೇಡಮ್. ಅಲ್ಲಿ ಪೋರಿ ಹುಡುಗರು ಕುಡ್ಕೊಂಡ್ಬಂದು ಗಲಾಟೆ ಮಾಡೋದು ಅಂತೇಳಿ ನನಗೆ ಚೇಂಜ್ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಈ ಮನೆಗೆ ನಾನು ಡ್ಯೂಟಿ ಹಾಕಬೇಕಾಯ್ತು ಮೇಡಮ್. ಯಾಕೆ ಮೇಡಮ್ ಇಷ್ಟೆಲ್ಲ ಅವ್ರ ಬಗ್ಗೆ ಡೀಟೇಲ್ಸ್ ಕೇಳ್ತಿದ್ದೀರಾ? ಹೇಳಿ, ಅವರಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಇನ್ನೊಬ್ರನ್ನ ಚೇಂಜ್ ಮಾಡ್ಕೊಡ್ತೀನಿ, ಹೇಳಿ ಮೇಡಮ್. ಇಲ್ಲ ಸರ್, ಅವರಿಂದ ನಮ್ಗೆ ಇದುವರೆಗೂ ಯಾವ ತೊಂದರೆನೂ ಆಗಿಲ್ಲ. ಪಾಪ ತುಂಬ ಒಳ್ಳೆಯವರು, ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಅವ್ರನ್ನ ನಮ್ಮನೆ ಡ್ಯೂಟಿಯಿಂದ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಸರ್. ಅವ್ರಿನ್ಮೇಲೆ ನಮ್ಮನೆ ಡ್ಯೂಟಿ ಕಂಟಿನ್ಯೂ ಮಾಡಿಕೊಂಡೇ ಹೋಗಲಿ. ಅವರು ದೇವರಂಥ ಮನುಷ್ಯ ಸರ್, ಅವ್ರಿಗೇನು ಅನ್ನೋದಕ್ಕೆ ಹೋಗಬೇಡಿ. ಹಾಗೆ ನಾನು ಕಾಲ್ ಮಾಡಿದ್ದೆ ಅಂತ ಕೂಡ ಅವ್ರಿಗೆ ಹೇಳಕ್ಕೆ ಹೋಗಬೇಡಿ. ಸರಿ ಮೇಡಮ್. ನಾನು ದೇವಸ್ಥಾನದ ಮುಂದೆ ಹೂ ಕಟ್ಟಿ ಮಾರೋದು, ಮನೆಗಳಲ್ಲಿ ಚಾಕರಿ ಮಾಡಿ ದುಡಿತಾ ಇದ್ದೀನಿ. ನಿಮ್ಮ ಅಪ್ಪ ವಾಚ್ಮೆನ್ ಕೆಲಸ ಮಾಡಿ ಆಟೋ ಟ್ಯಾಕ್ಸಿ ಎಲ್ಲ ಓಡಿಸ್ಕೊಂಡು ಹೇಗೂ ನಮ್ಮನ್ನ ಸಾಕ್ತಾ ಇದ್ದಾರೆ. ನಿಮ್ಮ ಅಪ್ಪ ವಾಚ್ಮೆನ್ ಕೆಲಸ ಮಾಡಿ ಆಟೋ ಟ್ಯಾಕ್ಸಿ ಎಲ್ಲ ಓಡಿಸ್ಕೊಂಡು ಹೇಗೂ ನಮ್ಮನ್ನ ಸಾಕ್ತಾ ಇದ್ದಾರೆ. ಅಣ್ಣ, ನೀವು ನಮ್ಮ ತಂದೆ ಸಂಕೋಚ ಪಡ್ಕೊಬೇಡಿ, ತಗೊಳ್ಳಿ. ಮನೇಲಿ ಅಷ್ಟೊಂದು ಕಷ್ಟ ಇದ್ರು ಅಪ್ಪ ಇದುವರೆಗೂ ಅಳಿಯನ ಹತ್ರ ಮಗಳ ಹತ್ರ ₹1 ಸಹಾಯ ಕೇಳಿಲ್ಲ. ನಮ್ಮ ಮನೇಲಿ ಕೆಲಸ ಮಾಡ್ತಿದ್ರು, ನಾನು ನಿಮ್ಮ ಮನೇಲೆ ಕೆಲಸ ಮಾಡ್ತಿದ್ದೀನಿ ಅಂತ ಒಂದು ಮಾತು ಹೇಳಿಲ್ಲ. ಪಾಪ ನಮ್ಮಪ್ಪ ತುಂಬ ಸ್ವಾಭಿಮಾನದಿಂದ ದುಡ್ಕೊಂಡು ಹೋಗ್ತಿದ್ದಾರೆ. ನಮಗೆ ಹೇಳ್ದೆ ನಮ್ಮ ಮನೇಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಬಿಟ್ರೆ ಅವ್ರು ಇದುವರೆಗೂ ಯಾವ ತಪ್ಪನ್ನು ಮಾಡಿಲ್ಲ. ಧ್ರುವನ ಮೊದಲನೇ ಸರಿ ನೋಡಕ್ ಹೋದಾಗ ಚಕ್ಲಿ ಮಾಡ್ಕೊಂಡು ಹೋಗಿದೆ, ಎರಡನೇ ಸರಿ ಹೋದಾಗ ಹಲ್ವಾ ಮಾಡ್ಕೊಂಡು ಹೋಗಿದೆ. ಆದ್ರೆ ನಾಳೆ ಹೋಗುವಾಗ ಏನ್ ಮಾಡ್ಕೊಂಡು ಹೋಗ್ಲಿ ಅನ್ನೋದೇ ಗೊತ್ತಾಗ್ತಿಲ್ವಲ್ಲ.
ನಮ್ಮನೆಗ ಬೇಡ ಬೇಡ ಈಗ ಪರಿಸ್ಥಿತಿ ಬೇರೆ ಸರಿ ಇಲ್ಲ. ನೀನ್ ಪದೇ ಪದೇ ನಮ್ಮ ಮನೆಗೆ ಬರಕ್ ಹೋಗ್ಬೇಡ. ನಾನು ಯಾವಾಗ ಬರ್ಬೇಕು ಅಂತ ಹೇಳ್ತೀನಿ. ಯಾಕೆ ಕುಂಬಳಕಾಯಿ ಡಲ್ ಆಗಿದೆಯಾ? ಅಂಜು, ಆರ್ತಿ ಅಕ್ಕ ಯಾಕೋ ಸದ್ಯಕ್ಕೆ ಅವ್ರ ಮನೆಗೆ ಪದೇ ಪದೇ ಬರಬೇಡ ಅಂತ ಹೇಳಿದ್ಲು ಕಣೆ. ಆದ್ರೆ ನಂಗೆ ಯಾಕೆ ಅಂತ ಕೇಳಬೇಕು ಅಂತಾನೂ ಅನ್ನಿಸ್ಲಿಲ್ಲ. ಅವಳು ಬೇಕು ಅಂತ ಮನೆಗೆ ಬರಬೇಡ ಅಂತ ಹೇಳಿರಲ್ಲ ಕಣೆ. ಆ ಸುಹಾಸಿನಿ ಅತ್ತೆಯಿಂದ ಮತ್ತೆ ಬೇಜಾರಾಗಬಾರ್ದು ಅಂತ ಹೇಳಿರ್ತಾಳೆ. ನೀನ್ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ. ಎಲ್ಲ ಸರಿ ಆದ್ಮೇಲೆ ಅವಳಾಗ ನಿಂಗೆ ಕಾಲ್ ಮಾಡ್ತಾಳೆ, ಅವಾಗ ಹೋಗುವಂತೆ. ಅಣ್ಣ ತಗೊಳ್ಳಿ, ಟೀ ಕುಡೀರಿ. मेम साहब आप क्यों लेकर आए? ಅಯ್ಯೋ ಪರವಾಗಿಲ್ಲ ಅಣ್ಣ. ನಾನು ನೆನ್ನೆ ಮೊನ್ನೆಯಿಂದ ಶ್ರೀಮಂತರ ಮನೆ ಸೊಸೆ ಆಗಿರ್ಬೋದು, ಆದರೆ ಅದಕ್ಕಿಂತ ಮುಂಚೆ ನನ್ನ ಬಡವ್ರ ಮನೆ ಮಗಳು. ನನಗೂ ಕಷ್ಟ ಸುಖ ಅಂದರೆ ಏನು ಅಂತ ಗೊತ್ತಿದೆ ಅಣ್ಣ. ನಮ್ಮ ಅಪ್ಪ ಅಮ್ಮ ನನಗೆ ಕಷ್ಟ ಸುಖ ಅಂದರೆ ಏನು ಅಂತ ತೋರಿಸೇ ಬೆಳೆಸಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನನ್ನು ಸ್ವಾಭಿಮಾನದಿಂದ ಬೆಳೆಸಿದ್ದಾರೆ. ಅದಕ್ಕೆ ನಾನು ಕಷ್ಟ ಬಂದಾಗಲೂ ಒಂದೇ ಥರ ಇರ್ತೀನಿ, ಸುಖ ಬಂದಾಗಲೂ ಒಂದೇ ಥರ ಇರ್ತೀನಿ. ಹತ್ತಿದ್ದೇಣಿನ ಮರಿಬಾರ್ದು ಅಲ್ವಾ? ನಮ್ಮಪ್ಪ ಯಾವಾಗಲೂ ಒಂದು ಮಾತು ಹೇಳ್ತಿದ್ರು ಅಣ್ಣ, ಯಾರಿಗೂ ಪ್ರೀತಿ ತೋರಿಸದೆ ಬದುಕೋದ್ರಲ್ಲಿ ಅರ್ಥನೇ ಇಲ್ಲ ಅಂತ. ಅದಕ್ಕೆ ನಮ್ಮ ಮನೆಗೆ ಯಾರೇ ಬಂದರೂ ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತೀವಿ. ಎಲ್ಲರೂ ನಮ್ಮವರು ಅಂತಲೇ ಭಾವಿಸ್ತೀವಿ. ನಿಮ್ಮನ್ನು ಬರೀ ಸೆಕ್ಯೂರಿಟಿ ಅಂತ ಭಾವಿಸಿಲ್ಲ ಅಣ್ಣ, ನಿಮ್ಮನ್ನು ನಮ್ಮ ಮನೇಲಿ ಒಬ್ರು ಅಂತ ಭಾವಿಸಿದ್ದೀವಿ. ಮಾಡೋ ಕೆಲಸ ಯಾವುದು ಅಂತ ಮುಖ್ಯ ಅಲ್ಲ ಅಣ್ಣ, ಮನುಷ್ಯತ್ವ ಮುಖ್ಯ. शुक्रिया बेटी. ಹಾ, ಸೆಕ್ಯೂರಿಟಿ ಅಣ್ಣ. ನಮ್ಮ ಅಪ್ಪಂಗೆ ಏಲಕ್ಕಿ ಟೀ ಅಂದರೆ ತುಂಬ ಇಷ್ಟ. ಅವ್ರು ಯಾವಾಗಲೂ ಚಳಿಗಾಲದಲ್ಲಿ ಏಲಕ್ಕಿ ಟೀನ ಕುಡಿಯೋದು. ಅದಕ್ಕೆ ನಿಮಗೂ ಏಲಕ್ಕಿ ಟೀನೇ ಮಾಡ್ಕೊಂಡು ತೊಗೊಂಬಂದೇನಿ, ಕುಡೀರಿ. ಯಾಕಮ್ಮ, ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೆ? ಏನಿಲ್ಲ ಅಕ್ಕ, ನಾನು ಅಮ್ಮನ ಮನೆಗೆ ಹೋಗಿದ್ವಲ್ಲ, ಅಲ್ಲಿನ ಪರಿಸ್ಥಿತಿ ನೋಡಿ ನನಗೆ ಬರೀ ಅಲ್ಲಿನ ಚಿಂತನೆ ಆಗೋಗ್ಬಿಟ್ಟಿದೆ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಹೌದಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ. ಪಾಪ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ದಾರೆ. ಅವ್ರಿಗೊಂದೊಂದು ಊಟಕ್ಕೂ ತುಂಬ ಕಷ್ಟ ಆಗಿದೆ. ಅಪ್ಪ ಅವ್ರ ಆರೋಗ್ಯನೂ ಲೆಕ್ಕಿಸ್ದೆ
ಹಗಲು ರಾತ್ರಿ ಅಂತ ದುಡಿತಿದ್ದಾರೆ. ಅಮ್ಮನೂ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ಅವ್ರು ಯಾವ್ದನ್ನು ಲೆಕ್ಕಿಸ್ದೆ ಅದನ್ನ ನಮ್ಮ ಹತ್ರ ಮುಚ್ಚಿಡ್ತಿದ್ದಾರೆ. ಪಾಪ ಅಮ್ಮ ನೆನೆ ಮಳೆ ನೀರನ್ನ ಆಚೆ ಹಾಕುವಾಗ ಅವಳನ್ನ ನೋಡಿ ಹೊಟ್ಟೆನೆ ಹೊಡೆದೋಯ್ತು ನಂಗೆ. ದಿನ ಅದೇ ಪರಿಸ್ಥಿತಿ ಅನ್ಸುತ್ತೆ ಪಾಪ. ಸ್ವಲ್ಪ ಮಳೆ ಬಂದ್ರೆ ಸಾಕಂತೆ ಅಮ್ಮು, ಮನೆ ತುಂಬಾ ನೀರ್ ತುಂಬಿಕೊಳ್ಳುತ್ತಂತೆ. ರಾತ್ರಿ ಮಲ್ಕೊಳ್ಳೋದೇ ಕಷ್ಟ ಆಗ್ಬಿಡುತ್ತಂತೆ. ಅದಿತಿ ಅಂಜು ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡಿದ್ರು ಕಣೆ. ನಾವು ನೆನ್ನೆ ಸಡನ್ ಆಗಿ ಹೋಗಿದ್ದಕ್ಕೆ ನಮ್ಗೆ ಆ ವಿಷಯ ಗೊತ್ತಾಯ್ತು. ಇಲ್ಲ ಅಂದ್ರೆ ಅವ್ರು ನಮ್ಮ ಹತ್ರ ಆ ವಿಷಯ ಹೇಳ್ಕೊಳ್ತಾನೆ ಇರಲಿಲ್ಲ. ಈಗ ಏನ್ ಮಾಡೋಣ ಅಂತೀಯ ಅಮ್ಮು? ಇಲ್ಲ ಅಕ್ಕ, ಇದಕ್ಕೇನಾದ್ರೂ ಶಾಶ್ವತ ಪರಿಹಾರ ಹುಡುಕ್ಲೇಬೇಕು. ಅಂದ್ರೆ ಅಪ್ಪ ಅಮ್ಮನ್ನ ಆ ಮನೆಯಿಂದ ಬೇರೆ ಮನೆಗೆ ಶಿಫ್ಟ್ ಮಾಡೋಣ ಅಂತೀಯಾ? ಹಾಗಲ್ಲ ಅಕ್ಕ, ಅವರಿಗೆ ನಾವಿಬ್ರು ಸೇರಿ. ಕರೆಕ್ಟ್ ಅಮ್ಮು, ಗುಡ್ ಐಡಿಯಾ. ಆದಷ್ಟು ಬೇಗ ಈ ಕೆಲಸ ಮಾಡಬೇಕು. ಅಕ್ಕ, ಆದರೆ ನಾವು ಈ ಕೆಲಸಕ್ಕೆ ವೇದಾಂತ್ ಹೆಲ್ಪ್ ಆಗಲಿ ಭಾವನ್ ಹೆಲ್ಪ್ ಆಗಲಿ ತಗೊಳ್ಬಾರ್ದು. ಆಗಲೇ ನಾವು ಮಾಡಿದ್ವಿ ಅಂತ ನಮಗೆ ತೃಪ್ತಿ ಸಿಗೋದು. ನಿಜ ಅಮ್ಮು, ನಾವು ಬಾಬಾಯಿಂದ ಆಗಲಿ ವಿಕ್ಕಿಯಿಂದ ಆಗಲಿ ದುಡ್ಡಿಸ್ಕೊಂಡ್ರೆ ಅಪ್ಪ ಖಂಡಿತವಾಗ್ಲೂ ಅದಕ್ಕೆ ಒಪ್ಪಲ್ಲ. ಸರಿ ಅಕ್ಕ. जगदीश सुधीश भवेश विभो परमेश परात्पर भूत पिता प्रणतं पतितं हत बुद्धिबलं जनदानन तारयदापितकम् गुणहीन सुदीन मणीन मदिं त्वयि कातरिदातरि चापरति तमसारक सावितमित्तिमिमं जनदानन तारयदापितकम् ಕೊನೆಗೂ ನನ್ನ ಮಗ ಅಮ್ಮ ಅಂತ ಕರೆದ್ಬಿಟ್ಟ. ಇವನ್ ಬಾಯಿಂದ ಅಮ್ಮ ಅಂತ ಮಾತು ಕೇಳಕ್ಕೆ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ? ಹೌದು ಮಾ, ಆ ದೇವ್ ನಿಜವಾಗ್ಲೂ ಕಂಡ್ಬಿಟ್ಬಿಟ್ಟ. ವಿಕ್ರಾಂತ್, ಸಾತಕ್ ನೋಡಿದ್ರ, ಧ್ರುವ ಮೊದಲು ಅಮ್ಮ ಅಂತಾನೆ ಹೇಳಿದ್ದು. ಯಾಕೆ ಹೇಳಿ? ಅಮ್ಮ ಅಂತ ಅವನಿಗೆ ಅಷ್ಟೊಂದು ಇಷ್ಟ. ನಮ್ಗೆ ಯಾರ ಹೆಸರು ತಗೊಳ್ಳಿಲ್ಲ, ಅವನಿಗೆ ಎಲ್ಲವನ್ನೂ ರೀಕಾಲ್ ಮಾಡ್ಕೊಳ್ತಿದ್ದಾನೆ. ವೇದ, ಧ್ರುವನಲ್ಲಿ ಪ್ರೋಗ್ರೆಸ್ ಕಾಣ್ತಿದೆ. ಅವನೇನೋ ಹೇಳ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಇಮಿಡಿಯೇಟ್ ಆಗಿ ಡಾಕ್ಟರ್ನ ಬರಕ್ ಹೇಳು. ನಾನು ಹೋಗಿ ನನ್ನ ಕೈಯಾರೆ ಪಾಯಸ ಮಾಡ್ಕೊಂಡು ಬರ್ತೀನಿ.
ನಾನು ಇವ್ನ ಸಾವನ್ನು ಬಯಸ್ತಿದ್ರೆ ಇವನು ಆ ವೈದೇಹಿನ ಅಮ್ಮ ಅಂತ ಕರೀತಾ ಇದ್ದಾನೆ. ಛೆ, ತಿಥಿ ಮಾಡಬೇಕಾಗಿರೋ ಕೈಯಲ್ಲಿ ಪಾಯಸ ಮಾಡೋ ಹಾಗಾಯ್ತು. ಈ ದೇವರು ಯಾರನ್ನ ಯಾವಾಗ ಕರ್ಕೊಳ್ತಾನೋ ಗೊತ್ತಿಲ್ಲ. ಬರ್ತೀನಿ ಅಂತ ಹೊಸ್ಲಲ್ಲಿ ನಿಂತಿರೋರ್ನ ಕರ್ಕೊಳ್ತಾ ಇಲ್ಲ. ಕರ್ಕೊಂಡಿಲ್ಲ ಅಂದ್ರೆ ಏನಾಯ್ತು? ನಾನೇ ಅವನನ್ನ ಕಳಿಸ್ಕೊಡ್ತೇನೆ. ಇವತ್ತವನು ಅವಳನ್ನ ಅಮ್ಮ ಅಂತ ಕರೆಯೋದನ್ನ ನಾನು ನೋಡ್ದೆ ಸರಿ ಹೋಯ್ತು. ಅವನು ಕರೆಯೋದನ್ನ ಅಮೂಲ್ಯನೋ ಇಲ್ಲ ವಿಕ್ರಾಂತ್ ನೋಡಿದಿದ್ರೆ ಅಷ್ಟೇ ಕತೆ. ಇವತ್ತು ಅಮ್ಮ ಅಂದಿದ್ದಾನೆ, ನಾಳೆ ಅಣ್ಣ ತಂಗಿ ಏನ್ ಬೇಕಾದರೂ ಹೇಳ್ಬೋದು. ಇವನ ಬಾಯಿಯಿಂದ ಇನ್ನು ಯಾವುದೇ ಉದ್ಗಾರ ಬರಬಾರ್ದು. ಹಾಗೇನಾದರೂ ಮಾಡಬೇಕು. ಮಾ, ಪಾಯಸ ಸಕ್ಕದಾಗಿದೆ. ಥ್ಯಾಂಕ್ಸ್ ವೇದಾಂತ್. ಧ್ರುವ ರಿಕವರ್ ಆಗ್ತಿರೋದು ಸಂತೋಷದ ವಿಚಾರನೇ. ಧ್ರುವ ಬರೀ ಮಾತಾಡಕ್ಕೆ ಟ್ರೈ ಮಾಡ್ತಿಲ್ಲ, ಎದ್ನಿಲ್ಲೋದಕ್ಕೂ ಟ್ರೈ ಮಾಡ್ತಿದ್ದಾನೆ. ಹಾಗಾದ್ರೆ ಡಬಲ್ ಖುಷಿ ಅಲ್ವಾ? ಇಲ್ಲ ಸಾರ್ಥಕ್, ಧ್ರುವ ಇನ್ನೂ ಕಂಪ್ಲೀಟ್ ಆಗಿ ರಿಕವರ್ ಆಗಿಲ್ಲ. ಅವ್ನು ಎದ್ದೆಲ್ಲಕ್ಕೆ ಟ್ರೈ ಮಾಡ್ತಾ ಬಾಡಿ ಬ್ಯಾಲೆನ್ಸ್ ಇದ್ದ ಕೆಳಗಡೆ ಬಿದ್ದು ಏಟ್ ಮಾಡ್ಕೊಂಡ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದೀರಾ? ಓ ಸಾರಿ ಅತ್ತೆ, ನಾನು ಈ ಆಂಗಲ್ ಇಂದ ಯೋಚನೆ ಮಾಡಿರಲಿಲ್ಲ. ನಾನು ನೋಡಿದಾಗ ಅವನು ಎದ್ದೇಳೋದಕ್ಕೆ ಟ್ರೈ ಮಾಡ್ತಿದ್ದ. ನಾನು ಅಲ್ಲಿದ್ದೇ ಸರಿ ಹೋಯ್ತು, ಇಲ್ಲಾಂದ್ರೆ ಕೆಳಗಡೆ ಬಿದ್ದೇ ಹೋಗ್ತಿದ್ದ. ನಾವೆಲ್ಲರೂ ಆಫೀಸ್ ಕೆಲಸ ಅಲ್ಲಿ ಇಲ್ಲಿ ಅಂತ ಬ್ಯುಸಿ ಇರ್ತೀವಿ. ಇದೇ ರೀತಿ ಏನಾದ್ರೂ ಆದ್ರೆ ಏನ್ ಮಾಡೋದು? ಹೇಳ್ತಿದ್ದು ನಿಜಮ್ಮ. ಐ ಥಿಂಕ್ ವಿ ಶುಡ್ ಡು ಸಮಥಿಂಗ್ ಅಬೌಟ್ ಇಟ್. ನಾನು ಆಗ್ಲೇ ಯೋಚನೆ ಮಾಡಾಗಿದೆ ವೇದಾಂತ್. ಏನು ಯೋಚನೆ ಮಾಡಿದಿರಮ್ಮ? ಇನ್ಮೇಲಿಂದ ಧ್ರುವನ್ನ ನೋಡ್ಕೊಳ್ಳೋಕೆ ನರ್ಸ್ನ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ಸತ್ತೆ. ಯಾಕಂದ್ರೆ 3 ಹೊತ್ತು ನಾವು ಅವನ ಜೊತೆ ಇರಕ್ಕಾಗಲ್ಲ ಅಲ್ವಾ? ಧ್ರುವ ನೋಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ನರ್ಸ್ನ ಅಪಾಯಿಂಟ್ ಮಾಡೋದು ಇಸ್ ಅ ವೈಸ್ ಡಿಸಿಷನ್. ನೋಡಿ, ನಾನು ಒಂದು ನಿಮಿಷ ಆಮೇಲೆ